ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಈ ಕೆಳಗಿನಲ್ಲಿ ಯಾರು ಗಾಯತ್ರಿ ಮಂತ್ರಕ್ಕೆ ಸಂಬಂಧಿಸಿದವರು ಅಂತ ಪ್ರಶ್ನೆ ಐತೆ. ಆಪ್ಷನ್ನು ವಸಿಷ್ಠ, ಆಪ್ಷನ್ ಬಿ ವಿಶ್ವಾಮಿತ್ರ, ಆಪ್ಷನ್ ಸಿ ಇಂದ್ರ, ಆಪ್ಷನ್ ಡಿ ಪರೀಕ್ಷಿತ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ವಿಶ್ವಾಮಿತ್ರ. ವಿಶ್ವಾಮಿತ್ರ ಅವರು ಗಾಯತ್ರಿ ಮಂತ್ರವನ್ನು ರಚನೆ ಮಾಡ್ತಾರೆ. ಈ ಪ್ರಶ್ನೆಗೆ ಆನ್ಸರು. ಮತ್ತು ಇದರಲ್ಲಿ ಡಿ ಆನ್ಸರ್ ಪರೀಕ್ಷಿತ್ ಇದೆಯಲ್ಲ, ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಪರೀಕ್ಷಿತ್ ಯಾರು ಅಂತಂದರೆ, ಮಹಾಭಾರತ ಕತೆ ನಿಮಗೆಲ್ಲರಿಗೂ ಗೊತ್ತು. ಕೌರವರು ಮತ್ತು ಪಾಂಡವರು ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಕೌರವರು ಸೋಲ್ತಾರೆ, ಪಾಂಡವರು ಗೆಲ್ತಾರೆ. ಗೆದ್ದು ಯುಧಿಷ್ಠಿರ, ಕೌರವರ ಅಣ್ಣ, ರಾಜ್ಯಭಾರ ಮಾಡ್ತಾನೆ. ರಾಜ್ಯಭಾರ ಮಾಡಿ ಎಲ್ಲರಿಗೂ ಜೀವನದಲ್ಲಿ ಅವರು ಹಿಮಾಲಯಕ್ಕೆ ತಮ್ಮ ಕೊನೆಯ ದಿನಗಳಲ್ಲಿ ಹೋಗಿ ಐಕ್ಯರಾಗೋ ಸಮಯದಲ್ಲಿ ಈ ಅಭಿಮನ್ಯು ಮತ್ತು ಉತ್ರೆ ಮಗನಾದ ಪರೀಕ್ಷಿತ್ ಇವನಿಗೆ ಪಟ್ಟಾಭಿಷೇಕ ಕಟ್ಟಿ ಹೋಗ್ತಾರೆ. ಪರೀಕ್ಷಿತ್ತು ಅರ್ಜುನನ ಮೊಮ್ಮಗ, ಅಂದರೆ ಅಭಿಮನ್ಯು ಮತ್ತು ಉತ್ರೇಯರ ಮಗ. ಈ ಯುದ್ಧ ನಡೆದಾದ ಮೇಲೆ ಈ ಪಾಂಡವರ ವಂಶವನ್ನೇ ನಾಶ ಮಾಡಬೇಕು ಅಂತಂದ್ಬಿಟ್ಟು ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಕೃಷ್ಣನು ಉತ್ರೆ ಗರ್ಭವನ್ನು ರಕ್ಷಣೆ ಮಾಡಿ ಮಗುವನ್ನು ಕಾಪಾಡ್ತಾನೆ. ಈ ಕಾಪಾಡಾದಮೇಲೆ ಮಗು ಜನನ ಆಗುತ್ತೆ. ಮಗು ಜನನ ಆದಮೇಲೆ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಯಾಕೆ ಬಂತು ಅಂತಂದರೆ, ಅವನು ತನ್ನ ಉತ್ತರ ಗರ್ಭದಲ್ಲಿರ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಅವನ ರಕ್ಷಣೆ ಮಾಡಿದಾಗ ಅವನಿಗೆ ಆ ದಿವ್ಯ ಸ್ವರೂಪ ಕಾಣಿಸ್ಕೊಳುತ್ತೆ. ಅದನ್ನು ಅವನು ಹುಟ್ಟಾದ ಮೇಲೆ ಯಾರು ಆ ವ್ಯಕ್ತಿ ಅಂತಂದ್ಬಿಟ್ಟು ಎಲ್ಲರಲ್ಲೂ ಅವನು ಹುಡುಕ್ತಾ ಇರ್ತಾನೆ, ಪರೀಕ್ಷೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನ ಹೆಸರನ್ನ ಪರೀಕ್ಷಿತ್ ಅಂತ ಅಂದ್ಬಿಟ್ಟು ಬರುತ್ತೆ. ನಂತರ ಇವನು ಈ ಪಾಂಡವರ ರಾಜ್ಯವಾದ ಹಸ್ತಿನಾಪುರವನ್ನು ಆಳ್ತಾನೆ. ಅಲ್ಲಿನ ಪ್ರಜೆಗಳಿಗೆ ಧರ್ಮಪರ ರಾಜ್ಯ ಎಲ್ಲ ಫೇಮಸ್ ಆಗ್ತಾನೆ. ಪ್ರಜೆಗಳು ರಾಜನ ಆರಾಧನೆ ಮಾಡ್ಕೊತಾರೆ. ಇಂಥ ರಾಜ ಸಿಕ್ಕಿರೋದ್ರಿಂದ ನಮಗೆಲ್ಲ ಒಳ್ಳೆ ಬೆಳೆ ಮಳೆ ಆಗ್ತಾಯಿದೆ ಅಂತಂದ್ಬಿಟ್ಟು ಇವನಿರ್ಬೇಕಾದ್ರೆ ಕಲಿಯುಗನೂ ಪ್ರಾರಂಭ ಆಗುತ್ತೆ. ನಂತರ ಪರೀಕ್ಷಿತ್ತು ಒಂದು ಸತಿ ಬೇಟೆ ಆಡಬೇಕು ಅಂತ ಅಂದ್ಬಿಟ್ಟು ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋದಾಗ ಅವನಿಗೆ ಬೇಟೆ ಆಡ್ತಾ ಹೋಗ್ತಾ ಅವನಿಗೆ ಫುಲ್ಲು ಬಾಯಾರಿಕೆ ಆಗುತ್ತೆ. ಆ ಬಾಯಾರಿಕೆ ಆದಾಗ ಅಲ್ಲೇ ಕಾಡಲ್ಲಿ ಒಂದು ಆಶ್ರಮ ಇರುತ್ತೆ. ಆಶ್ರಮದ ಹತ್ರ ಹೋಗ್ತಾನೆ. ಆಶ್ರಮ ಹತ್ರ ಹೋದಾಗ ಅಲ್ಲೊಬ್ಬರು ಶಮಿಕ ಋಷಿ ಅಂತ ಅಂದ್ಬಿಟ್ಟು ಅವರು ಧ್ಯಾನದಲ್ಲಿ ತೊಡಗಿರ್ತಾರೆ. ಪರೀಕ್ಷಿತ ಹೋಗಿ ಆ ಋಷಿಗೆ ಕೇಳ್ತಾನೆ, ಸ್ವಾಮಿ ನನಗೆ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳ್ತಾನೆ. ಆದರೆ ಶಮಿಕ ಮಹರ್ಷಿ ಎಷ್ಟೇ ಕೂಗಿದ್ರು ಎಷ್ಟೇ ಇದು ಮಾಡಿದ್ರು ಅವನು ಎದ್ದೇಳಲ್ಲ. ಇದರಿಂದ ಕೋಪಗೊಂಡ ಪರೀಕ್ಷಿತ ಅಲ್ಲೇ ಪಕ್ಕದಲ್ಲಿ ಒಂದು ಸತ್ಬಿದ್ದಿರೋ ಹಾವನ್ನ ತೆಗೆದುಬಿಟ್ಟು ಅವನ್ನ ಕುತ್ತಿಗೆಗೆ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಂತರ ಈ ಶಮಿಕ ಋಷಿಯವರ ಮಗ ಬಂದ ಇದನ್ನು ನೋಡ್ತಾನೆ. ಆ ಮಗನ ಹೆಸರು ಶೃಂಗಿ ಅಂತ ಅಂದ್ಬಿಟ್ಟು. ಆ ಶೃಂಗಿ ನೋಡ್ಬಿಟ್ಟು ಯಾರು ಈ ಥರ ಮಾಡಿರೋದು ನಮ್ಮ ತಂದೆಗೆ ಸತ್ತಿರ ಹಾವು ಹಾಕಿರೋದು ಅಂತ ಹೇಳ್ಬಿಟ್ಟು ಅವನಿಗೆ 7 ದಿನಗಳಲ್ಲಿ ತಕ್ಷಕ ಎಂಬ ಸರ್ಪದಿಂದ ಕಚ್ಚಿ ಅವನು ಸಾಯಲಿ ಅಂತಂದ್ಬಿಟ್ಟು ಶಾಪ ಕೊಡ್ತಾನೆ. ಶಾಪ ಕೊಟ್ಟಾದಮೇಲೆ ಈ ಶಾಪ ಕೊಟ್ಟಿರೋದು ತಕ್ಷಕ ಹಾವು ಮೂಲಕ ಪರೀಕ್ಷಿತನ್ನು ಕಚ್ಚಿ ಸಾಯಲಿ ಅಂತಂದ್ಬಿಟ್ಟು. ಈ ಪರೀಕ್ಷಿತ್ಗೆ ಈ ಶಾಪ ಕೊಟ್ಟಿರೋದು ಮತ್ತು ತಾನು ಮಾಡಿದ್ದು ತಪ್ಪಿನ ಅರಿವಾಗುತ್ತೆ. ಈ ಶಾಪ ಕೊಟ್ಟಿರೋದು ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಅದನ್ನು ಪರಿಹಾರ ಮಾಡ್ಕೊಳೋದು ಬಿಟ್ಟು ನಾನು ಮಾಡಿರೋ ತಪ್ಪು, ಅದರಿಂದ ಪಶ್ಚಾತ್ತಾಪ ಪಡಬೇಕು ಅಂತಂದ್ಬಿಟ್ಟು ಅವನು 7 ದಿನ ನಾನು ಸಾಯೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾನೆ. ಬಟ್ ಅವನಿಗೆ 7 ದಿನ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ.
ಆ ಭಯ ಜಾಸ್ತಿ ಆಗ್ತಾ 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 ನಂತರ ಅವನು ಗಂಗಾ ತೀರಕ್ಕೆ ಹೋಗ್ಬಿಟ್ಟು ಶುಕ ಮಹರ್ಷಿಯವರ ಮೂಲಕ ಭಾಗವತ ಸಪ್ತಾಹ ಕಥೆಗಳನ್ನ ಕೇಳಿಕೊಂಡು ಅವನು ತನ್ನ ಜೀವನ ತ್ಯಾಗ ಮಾಡೋಕ್ಕೆ ಆಸೆಯನ್ನು ಬಿಡ್ತಾನೆ. ನಂತರ ಒಂದು ದೊಡ್ಡದು ಮನೆ ಕಟ್ಟಿಸ್ಕೊಂಡು ಅಲ್ಲಿಗೆ ಯಾರೂ ಬರ್ದಿಲ್ದಂಗೆ ಕಾವಲಿಕ್ಕೊಂಡು ನಂತರ ಇಲ್ಲಿಗೆ ಫುಲ್ ಸೆಕ್ಯೂರಿಟಿ ಆಗುತ್ತೆ, ಯಾರೂ ಬರಲ್ದಂಗೆ ನೋಡ್ಕೊತಾ ಇರ್ತಾರೆ. ಲಾಸ್ಟು 7ನೇ ದಿನ ಬರುತ್ತೆ. ಆಗ ತಕ್ಷಕ ಬರ್ತಾನೆ. ತಕ್ಷಕ ಬಂದ್ಬಿಟ್ಟು ಯೋಚನೆ ಮಾಡ್ತಾನೆ, ಇಷ್ಟು ಸಹಾಯಕ ಆಗಿರುವಂತಹ ಮತ್ತು ಪರಾಕ್ರಮಿಯಾಗಿದ್ದ ಪರೀಕ್ಷಿತನನ್ನು ನಾನು ಈ ಶೃಂಗಿ ಮಹರ್ಷಿಯ ಶಾಪಕ್ಕೋಸ್ಕರ ನಾನು ಕಚ್ಚಬೇಕಾ ಅಂತಂದ್ಬಿಟ್ಟು ಅವನು ಪಶ್ಚಾತ್ತಾಪ ಪಡ್ತಾನೆ. ಬಟ್ ಅವನು ಈ ಕತ್ತಲಿಲ್ಲ ಅಂತಂದರೆ ಶೃಂಗಿ ಶಾಪಕ್ಕೆ ನಾನು ಗುರಿ ಆಗಬೇಕಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾನೆ. ಆಮೇಲೆ ಈ ಅರ್ಜುನ ಒಂದು ಕಾಲದಲ್ಲಿ ಈ ನಾಗಕುಲವನ್ನು ನಾಶ ಮಾಡೋಕ್ಕೆ ಹೊರಟಿರ್ತಾನೆ. ಆ ಸೇಡನ್ನ ನೆನಪು ಮಾಡಿಕೊಂಡು ಮತ್ತು ಅವನ ಮೊಮ್ಮಗನ ನಾನು ಸಾಯಿಸ್ಬೋದು ಅಂದ್ಕೊಂಡು ದ್ವೇಷ ತಗೊಂಡು ಬಂದು ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಅರಮನೆಗೆ ಬರ್ತಾನೆ. ಬ್ರಾಹ್ಮಣ ವೇಷ ನೋಡ್ತಾನೆ. ಎಲ್ಲ ಫುಲ್ಲು ಟೈಟ್ ಸೆಕ್ಯೂರಿಟಿ ಇರುತ್ತೆ, ಬಟ್ ಒಳಗಡೆ ಹೋಗೋಕ್ಕಾಗಲ್ಲ. ಆವಾಗ ಯೋಚನೆ ಮಾಡ್ತಾನೆ ತಕ್ಷಕ, ಹೆಂಗೆ ಹೋಗೋದು ಅಂತಂದ್ಬಿಟ್ಟು. ಆಮೇಲೆ ರಾಜನಿಗೆ ಊಟಕ್ಕೆ ಹಣ್ಣು ಹಂಪಲುಗಳ್ನ ತಗೊಂಡೋಗ್ತಾ ಇರ್ತಾರೆ. ಆವಾಗ ಒಂದು ತಕ್ಷಕ ಏನು ಮಾಡ್ತಾನೆ, ಒಂದು ಸಣ್ಣ ಹುಳುವಾಗಿ ಹಣ್ಣಿನೊಳಗೆ ಸೇರಿಕೊಂಡು ರಾಜ ಇರುವ ಕೊಠಡಿ ಒಳಗಡೆ ಹೋಗ್ತಾನೆ. ಹೋಗಿ ರಾಜ ಯೋಚನೆ ಮಾಡ್ತಿರ್ತಾನೆ, ಇವತ್ತು 7ನೇ ದಿನ ಆಗಿದೆ ನನ್ನ ಸಾವು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಹಣ್ಣು ತಿನ್ನಬೇಕು ಅಂತಂದ್ಬಿಟ್ಟು ರಾಜ ಹಣ್ಣು ತೊಗೊತಾನೆ. ಹಣ್ಣು ತೊಗೊಂಡ್ರೆ ಹಣ್ಣಿನೊಳಗಡೆಯಿಂದ ಒಂದು ಸಣ್ಣ ಹುಳ ಕಾಣುತ್ತೆ. ಆವಾಗ ಗೊತ್ತಾಗುತ್ತೆ ಅವನಿಗೆ, ರಾಜನಿಗೆ ಇದೇ ತಕ್ಷಕ ಅಂತಂದ್ಬಿಟ್ಟು. ಅವನು ತಕ್ಷಕನು ಆ ಹುಳದ ರೂಪದಿಂದ ಬೃಹದಾಕಾರದ ಸರ್ಪರೂಪ ತಾಳಿ ಪರೀಕ್ಷಿತನ್ನ ಕಚ್ಚಿ ಸಾಯಿಸುತ್ತೆ. ಈ ಸಾಯಿಸಾದ್ಮೇಲೆ ರಾಜ ಸತ್ತೋದ್ಮೇಲೆ ಅವನು ಸಾಯಬೇಕಾದ್ರೆ ತನ್ನ ಮಂತ್ರಿ ಮತ್ತು ಹೆಂಡತಿಯನ್ನು ಕರೆದು ಹೇಳ್ತಾನೆ, ನನ್ನ ಮಗುವಿಗೆ ನಾನು ಸತ್ತಂತಹ ಶಾಪ ಮತ್ತು ನಾನು ಯಾವ ರೀತಿ ಸತ್ತೆ ಅದನ್ನು ಅವನಿಗೆ ತಿಳಿಸಬಾರ್ದು ನೀವು. ಈ ತಿಳಿಸಿದ್ರೆ ನನ್ನ ಮಗ ಈ ನಾಗಕುಲದ ಬಗ್ಗೆ ದ್ವೇಷ ಬಂದು ನಾಗಕುಲ ನಾಶ ಮಾಡೋಕ್ಕೆ ಹೋಗ್ತಾನೆ. ಅದರಿಂದ ಅವನಿಗೆ ನಾನು ಸತ್ತಿರುವಂತಹ ವಿಷಯ ಅವನಿಗೆ ತಿಳಿಬಾರ್ದು ಅಂತ ಹೇಳ್ಬಿಟ್ಟು ಸತ್ತೋಗ್ತಾನೆ. ಇವನು ಸತ್ತೋದಾದಮೇಲೆ ಇವನ ಮಗ ಜನಮೇಜಯ ಅಂತಂದ್ಬಿಟ್ಟು ಹುಟ್ತಾನೆ. ಇವನು ದೊಡ್ಡವನಾಗೋವರೆಗೂ ಇವನು ತಂದೆ ಸತ್ತಿರುವ ರಹಸ್ಯ ಗೊತ್ತಿರಲ್ಲ. ಅದು ಇನ್ನೊಂದು ಕಥೆ ಇದೆ. ನಿಮಗೆ ಬೇಕು ಅಂತಂದರೆ ನಾನು ಅದನ್ನು ಹೇಳ್ತೀನಿ. ಅವನಿಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಸಾಯಿಸ್ದ, ಮತ್ತು ಬೇಕು ಅಂತಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಕಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.